ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ SIR ಡ್ರಾಫ್ಟ್ ಇದೇ ಆಗಸ್ಟ್ 24ನೇ ತಾರೀಕಿಂದ ಬಿಡುಗಡೆ ಆಗಿದೆ. SIR ಡ್ರಾಫ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಳಿ ಹೇಗೆ ಚೆಕ್ ಮಾಡೋದು ಅಂತ ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ SIR ಡ್ರಾಫ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಏನ್ ಮಾಡಬೇಕು, SIR ಡ್ರಾಫ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ ಅಂದ್ರೆ ಈಗ ಅಲ್ಲಿ ಫೈನಲ್ ಆಯ್ತಾ, ಮತ್ತೇನು ಮಾಡುವಂತ ಅವಶ್ಯಕತೆ ಇಲ್ವಾ ಆ ವಿಚಾರದ ಬಗ್ಗೆ, ಮತ್ತೆ SIR ಡ್ರಾಫ್ಟ್ ಅಲ್ಲಿ ನಿಮ್ಮ ಹೆಸರು ತಪ್ಪಾಗಿ ನಮೂದನೆ ಆಗಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ತಪ್ಪಾಗಿ ನಮೂದನೆ ಆಗಿದೆ, ಅಥವಾ ನಿಮ್ಮ ಪೇರೆಂಟ್ಸ್ ಹೆಸರಾಗಿರ್ಬೋದು ಯಾವುದೇ ತಪ್ಪಾಗಿದ್ರೆ ಏನ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಈಗ ಮೊದಲನೇದಾಗಿ ಹೇಳಬೇಕು ಅಂದ್ರೆ SIR ಡ್ರಾಫ್ಟ್ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಫೈನಲ್ SIR ಡ್ರಾಫ್ಟ್ ಫೈನಲ್ ಮತದಾನ ಪಟ್ಟಿ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಸೆಪ್ಟೆಂಬರ್ 23ನೇ ತಾರೀಕು ಗಡಿ ಕೊಟ್ಟಿದ್ದಾರೆ. ಆ ಲಾಸ್ಟ್ ಡೇಟ್ ಒಳಗಡೆನೆ ನೀವು ನಿಮ್ಮ BLO ನ ಕಾಂಟ್ಯಾಕ್ಟ್ ಮಾಡಿ. ನೀವೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಫಾರಂ 6 ಅನ್ನ ಕಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ BLO ಕೊಡಬೇಕಾಗತ್ತೆ. ನೀವೇನಾದ್ರೂ ಕರೆಕ್ಷನ್ ಮಾಡಬೇಕು, ನಿಮ್ಮ ಹೆಸರು ತಪ್ಪಾಗಿದೆ, ಡೇಟ್ ಆಫ್ ಬರ್ತ್ ತಪ್ಪಾಗಿದೆ, ನಿಮ್ಮ ಪೇರೆಂಟ್ ನೇಮ್ ತಪ್ಪಾಗಿದೆ, ಈ ರೀತಿ ಏನಾದ್ರೂ ಆಗಿದ್ರೆ ನೀವು ಫಾರಂ 8 ಅನ್ನ ಸೆಲೆಕ್ಟ್ ಮಾಡಿಕೊಂಡು, ಅಥವಾ ಆನ್ಲೈನ್ ನಲ್ಲೂ ಮಾಡಬಹುದು. ECN ನೆಟ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ನಲ್ಲೂ ಸಬ್ಮಿಟ್ ಮಾಡಬಹುದು. ಇಲ್ಲ ಫಿಸಿಕಲ್ ಫಾರಂ ನಿಮ್ಗೆ ಕರೆಕ್ಷನ್ ಮಾಡಬೇಕು ಅಂದ್ರೆ ಫಾರಂ ನಂಬರ್ 8 ಅನ್ನ ಕಲೆಕ್ಟ್ ಮಾಡಿಕೊಂಡು ಫಿಲ್ಅಪ್ ಮಾಡಿ ಯಾವ್ದ್ರಲ್ಲಿ ಚೇಂಜಸ್ ಮಾಡಬೇಕು ಅದನ್ನ ಮಾಡಿ ನಿಮ್ BLOಗೆ ಸಬ್ಮಿಟ್ ಮಾಡಬಹುದು. ಇನ್ ಕೇಸ್ ನೋಟಿಸ್ ಬಂದರೂ ಸಹ ನೀವು ಕೆಲವೊಂದು ದಾಖಲಾತಿಗಳನ್ನು ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿದೆ. 11 ದಾಖಲೆಯಲ್ಲಿ ಯಾವ್ದಾದ್ರು ಒಂದು ಸಬ್ಮಿಟ್ ಮಾಡಿದ್ರು ಸಹ ನೀವು ನೋಟಿಸ್ ಬಂದರೂ ಸಹ ನೀವು ಅದಕ್ಕೆ ಉತ್ತರ ಕೊಡಬಹುದು. ನೋಟಿಸ್ ಬಂದಿದೆ ಅಂತ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಇದ್ಯಾವುದು ಗಂಭೀರವಾಗಿ ತೆಗೆದುಕೊಳ್ಳುವಂತ ನೋಟಿಸ್ ಅಲ್ಲ. ಬಟ್ ಆದ್ರೆ ಅದಕ್ಕೆ ನೀವು ಆನ್ಸರ್ ಕೊಡ್ಲೇಬೇಕಾಗತ್ತೆ. ಅದು ಸೆಪ್ಟೆಂಬರ್ 23ನೇ ತಾರೀಕು ಒಳಗಡೆನೆ. ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಒಂದು ಪೇರೆಂಟ್ಸ್ ಡಾಟಾ ಮಿಸ್ ಮ್ಯಾಚ್ ಆಗಿದೆ, ನಿಮಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬಂದಿದೆ ಅಂದ್ರೆ ನೀವು ನಿಮಗೆ ಸಂಬಂಧಪಟ್ಟಾಗ ನೀವು ನಮ್ಮ ಭಾರತ ದೇಶದಲ್ಲಿ ವಾಸವಾಗಿ ಇದ್ದೀರಾ ಅನ್ನೋದಕ್ಕೆ ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ. ನಿಮ್ಮ SSLC ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು. ಅಂದ್ರೆ ನೀವು ಪಾಸ್ಪೋರ್ಟ್ ನಿಮ್ಮ ಹತ್ರ ಇದ್ರೆ ಪಾಸ್ಪೋರ್ಟ್ ಕೊಟ್ಟರು ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಇಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರ ಯಾವ್ದಾದ್ರು ಕೊಟ್ಟರು ಆಗುತ್ತೆ. ನೀವೇನಾದ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರೆ ಗೌರ್ಮೆಂಟ್ ಇಂದ ID ಕೊಟ್ಟಿರ್ತಾರೆ, ಅದನ್ನ ಕೊಟ್ಟರು ಆಗುತ್ತೆ. ಈ ರೀತಿಯಾಗಿ ಹಲವಾರು ಇದಾವೆ. ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಶೇರ್ ಮಾಡಿರ್ತೀನಿ. ಯಾವ ದಾಖಲೆ 11 ದಾಖಲೆಯಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಸಹ ನಿಮ್ಮ ಮತದಾನ ಹಕ್ಕನ್ನ ನೀವು ಉಳಿಸ್ಕೋಬಹುದಾಗಿರುತ್ತೆ. ಹಾಗಾಗಿ ಈ ರೀತಿ ಇವೆಲ್ಲವೂ ಕೂಡ ನಿಮ್ಗೆ ಫಿಸಿಕಲ್ ಆಗಿ ಮಾಡ್ತೀರಾ ಅಂದ್ರೆ BLO ನ ಕಾಂಟ್ಯಾಕ್ಟ್ ಮಾಡಿ ನೀವು ಆಲ್ರೆಡಿ ಮಾಡಬಹುದು. ಇನ್ನ ಕರೆಕ್ಷನ್ ಎಲ್ಲ ಹೇಗ್ ಮಾಡ್ಬೇಕು ಅಂತ ಹೇಳಿ ಆನ್ಲೈನ್ ನಲ್ಲಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಹೊಸದಾಗಿ ವೋಟ್ ಹಾಕುವಂತವ್ರು 18 ವರ್ಷ ಕಂಪ್ಲೀಟ್ ಆದವರು ಸಹ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೂ ಸಹ ನೀವು ಫಾರಂ 6 ಅನ್ನ ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ. ಆನ್ಲೈನ್ ನಲ್ಲೂ ಮಾಡಬಹುದು. ಹೇಗ್ ಮಾಡಬೇಕು ತಿಳಿಸ್ಕೊಡಿ ಅಂದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಡೀಟೇಲ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.